ನಮಸ್ಕಾರ ಕರ್ನಾಟಕ. ಇವತ್ತು ದರ್ಶನ್ ಅವರ ಜಾಮೀನಿನ ಅರ್ಜಿ ವಿಚಾರಣೆ ವಾದ ಮಾತ್ರ ಬೆಂಕಿಯಾಗಿತ್ತು. ಸಿ.ವಿ. ನಾಗೇಶ್ ರವರ ಕಡೆಯಿಂದ ಮಧ್ಯಾಹ್ನ 12ವರೆಗೆ ಸ್ಟಾರ್ಟ್ ಆದಂತ ಈ ಒಂದು ವಾದ ಮಧ್ಯದಲ್ಲಿ ಮಧ್ಯಾಹ್ನ ಸ್ವಲ್ಪ ಬ್ರೇಕ್ ತಗೊಂಡ್ರು. ತಿರ್ಗಾ 2:45ಗೆ ಸ್ಟಾರ್ಟ್ ಆಯ್ತು. ವಾದ ಅಂತೂ ಸೂಪರ್ ಆಗಿ ಮಾಡಿದ್ರು. ಎಲ್ಲೆಲ್ಲಿ ಚಾರ್ಜ್ ಶೀಟಿನ ಪ್ರತಿ ಒಂದು ಲೂಪ್ ಹೋಲ್ಸ್ಗಳ ಬಗ್ಗೆ ಜಡ್ಜ್ ಅವ್ರಿಗೆ ಮನವರಿಕೆ ಮಾಡಿಕೊಟ್ರು. ಇವತ್ತೇ ಜಾಮೀನು ಆಗ್ಬಿಡುತ್ತೆ ಅಂತ ಎಲ್ಲರೂ ಆಲ್ಮೋಸ್ಟ್ ದರ್ಶನ್ ಅಭಿಮಾನಿಗಳು ತುಂಬಾ ಖುಷಿಯಾಗೇ ಇದ್ರು ಅಂತ ಅನ್ಕೊಂತೀನಿ. ಆದ್ರೆ ಏನು ಮಾಡಕ್ಕಾಗಲ್ಲ. ಈ ಒಂದು ಜಾಮೀನಿನ ಅರ್ಜಿ ವಿಚಾರಣೆ ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದ್ದಾರೆ. ಏನಕ್ಕಪ್ಪ ಅಂದ್ರೆ ಇವಾಗ ವಾದ ಮಾತ್ರ ನಡೀತಿದೆ ಗುರು. ಏನಂದ್ರೆ ದರ್ಶನ್ ಪರವಾಗಿ ಈ ಒಂದು ಕೇಸಲ್ಲಿ ದರ್ಶನ್ ಪಾತ್ರವೇ ಇಲ್ಲ ಅಂತ ಸಿ.ವಿ. ನಾಗೇಶ್ ರವರು ವಾದ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಚೆಕ್ಮೆಟ್ಗಳು ಇಟ್ಬಿಟ್ಟಿದ್ದಾರೆ. ಇದರಲ್ಲಿ ಅವ್ರ ಪಾತ್ರನೇ ಇಲ್ಲ ಅನ್ನೋದು ಅವ್ರ ವಾದ ಆಗಿದೆ. ಬರೀ ವಾದ ನಡೀತಿದೆ. ಪ್ರತಿ ವಾದ SPP ಅವ್ರ ಕಡೆಯಿಂದನೂ ಆಗ್ಬೇಕು. ಪ್ರಸನ್ನ ಕುಮಾರ್ ಅವರು ಪ್ರತಿ ವಾದ ಕೂಡ ಮಾಡಬೇಕಾಗತ್ತೆ. ಇದು ಅಕ್ಟೋಬರ್ 8ನೇ ತಾರೀಕು SPP ಅವರು ಪ್ರತಿವಾದ ಮಾಡ್ತಾರಾ ಇಲ್ಲ ಸಿ.ವಿ. ನಾಗೇಶ್ ರವರೇ ಈ ಒಂದು ವಾದನ ಮುಂದುವರಿಸ್ತಾರ ಅನ್ನೋದು ಗೊತ್ತಿಲ್ಲ. ಒಟ್ಟಲ್ಲಿ ಪ್ರತಿವಾದ ಹೇಗಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಇವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಒಟ್ಟಿನಲ್ಲಿ ಅಕ್ಟೋಬರ್ 8ನೇ ತಾರೀಕುವರೆಗೂ ದರ್ಶನ್ ಅಭಿಮಾನಿಗಳು ನಿರಾಸೆಯಿಂದನೇ ಇರಬೇಕಾಗತ್ತೆ. ಅಕ್ಟೋಬರ್ 8ನೇ ತಾರೀಕು ಏನೇನಾಗುತ್ತೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಏನು ಮಾಡೋದಕ್ಕೆ ಆಗೋದಿಲ್ಲ. ಭಗವಂತನ ಮೇಲೆ ಭಾರ ಹಾಕಿ ಒಂದಲ್ಲ ಒಂದು ದಿವಸ ಬೇಲ್ ಆಗೇ ಆಗುತ್ತೆ. ಅದು ಈ ತಿಂಗಳಲ್ಲೇ ಆಗುತ್ತೋ ಇಲ್ಲ 10ನೇ ತಾರೀಕು ಒಳಗಡೆನೇ ಆಗೋಗುತ್ತೋ ಹೇಳಲಿಕ್ಕಂತೂ ಆಗೋದಿಲ್ಲ. ಒಟ್ಟಿನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಮುಂದಕ್ಕೆ ಹಾಕೊಂಡಿದ್ದಾರೆ. 8ನೇ ತಾರೀಕು ಸಿಗೋಣ, ಮಾತಾಡೋಣ ಇದ್ರ ಬಗ್ಗೆ. ಅಲ್ಲಿವರೆಗೂ ಈ ಒಂದು ವಿಡಿಯೋನ ದರ್ಶನ್ ಅಭಿಮಾನಿಗಳು ಆದಷ್ಟು ಶೇರ್ ಮಾಡಿ. ನಮಸ್ಕಾರ.